ಅತ್ಗೆ ಅವೆಲ್ಲ ಫರ್ಗಿವು. ಅಕ್ಕ ಅದು ಫರ್ಗಿವಲ್ಲ, ಫರ್ಗೆಟ್. ಅದೇ ಕಣೆ, ಕರೆಕ್ಟು. ರಶ್ಮಿ, ನೀನು ಹೇಳಲೇಬೇಕು. ಗಲಾಟೆ ಆದಾಗಿಂದ ನೀನು ನಮಗೆ ಸಿಕ್ಕಿಲ್ಲ. ನಿಮ್ಮ ಅದಕ್ಕೆ ಯಾವಾಗಲೂ ನಿಂದೆ ಚಿಂತೆ ಮಾಡ್ತಾ ಇರ್ತಾರೆ. ಹೇಳು. ಅಯ್ಯೋ, ಅದು ಅಂತ ದೊಡ್ಡದೇನಿಲ್ಲ. ಸುಮ್ಮನೆ ಹಿಂಗೆ ಮಾತಾಡ್ತಾ ಸ್ವಲ್ಪ ಜಗಳ ಥರ ಆಯಿತು. ಅಂದರೆ ಜಗಳ ಥರ ಅಲ್ಲ, ಸ್ವಲ್ಪ ಮಾತು, ಈ ವಾದ ಅಷ್ಟೇ. ಅವತ್ತು ಸೀನಾ ಯಾವ ಕಲರ್ ಬಟ್ಟೆ ಹಾಕಿದ್ದ? ಬಟ್ಟೆನ ಅದಕ್ಕೆ ಹೇಳು ಗುಂಡು. ಅದು ಈ ಚೆಕ್ಸ್ ಥರದ್ದು ಶರ್ಟು, ಆಮೇಲೆ ಇದು ನೀಲಿ ಕಲರ್ದು ಜೀನ್ಸ್ ಪ್ಯಾಂಟು ಅದಕ್ಕೆ. ಎಲ್ಲಿ ಜಗಳ ನಡೆದಿತ್ತು? ಅದು ನಮ್ಮನೆ ಈ ಹಾಲಲ್ಲಿ ಅದಕ್ಕೆ. ಎಷ್ಟೊತ್ತಾಗಿತ್ತು? ಊಟ ಎಲ್ಲ ಮುಗ್ದಿತ್ತು, ಅದಕ್ಕೆ ಸಂಜೆ ಆಗಿತ್ತು. ಏನಕ್ಕೆ ತಳ್ಳಿತ್ತು? ಅಯ್ಯೋ, ಅಂಥದ್ದು ಏನಿಲ್ಲ ಅದಕ್ಕೆ. ಹೀಗೆ ಮಾತಾಡ್ತಾ ಈ ಜೋಕ್ಸಿಗೆ ಅಂತ ತಳ್ಳಿದ್ದು. ಅದೇ ಹಿಂಗೆ ತಳ್ಳಾಡ್ತೀವಲ್ಲ ಅಷ್ಟೇ. ಆದರೆ ಅವತ್ತು ಸ್ಟೇಷನಲ್ಲಿ ಮೊಟ್ಕಿದ್ದು ಅಂದೆ. ಮೊನ್ನೆ ಏನೋ ಮಾತಾಡ್ತಾ ಸುಮ್ಮನೆ ಮೊಟ್ಕಿದ್ರು. ಅದು ನೀನೇನದಕ್ಕೆ ಒಳ್ಳೆ ಪೊಲೀಸ್ ಆಫೀಸರ್ ಥರ ಮತ್ತೆ ಮೇಲಿನ ಮೇಲೆ ಪ್ರಶ್ನೆ ಕೇಳ್ತಾ ಇದ್ರೆ ನನಗೆ ಹೆಂಗೆ ಉತ್ತರ ಕೊಡೋಕ್ಕಾಗತ್ತೆ ಹೇಳೋ? ನನಗೇನು ಗೊತ್ತೇ ಆಗ್ತಿಲ್ಲ. ಅದು ಅವತ್ತು ಹಿಂಗೆ ಮಾತಾಡ್ತಾ ಏನೋ ಜೋಕ್ಸಿಗೆ ಮೊಟ್ಕಿದ್ದೋ ತಳ್ಳಿದ್ದೋ ಏನೋ ನಂಗೆ ಜ್ಞಾಪಕ ಇಲ್ಲಪ್ಪ. ನೀನು ಒಳ್ಳೆ ಅದನ್ನೇ ಹಿಂಗೆ ಮೇಲಿನ ಮೇಲೆ ಕೇಳ್ತಾ ಇದ್ರೆ ಹೆಂಗೆ? ಶಿಷ್ಯ, ಯು ಹ್ಯಾವ್ ಎನಿ ಡೌಟ್ಸು? ಫುಲ್ಲು ಡೌಟ್ ಐತೆ ಗುರುವೆ. ಸರಿ ಹೋಯ್ತು, ನೀನು ಅದಕ್ಕೆ ಜೊತೆ ಸೇರಿಕೊಂಡು ಹಿಂಗೆ ಏನೇನೋ ಕೇಳೋಕ್ಕೆ ಶುರು ಮಾಡಿದ್ಯಾ. ನಾನು ಬಂದು ತುಂಬ ಹೊತ್ತಾಗೋಯ್ತು, ತುಂಬ ಟೈಮ್ ಆಗುತ್ತೆ ನನಗೆ. ಅದಕ್ಕೆ ಅರ್ಶಿನ ಕುಂಕುಮ ಕೊಡು, ನಾನು ಇನ್ನೇನು ಹೊರಡ್ತೀನಿ. ಕೊಡ್ತೀನಿ ಗುಂಡು. ಅದಕ್ಕೂ ಮುಂಚೆ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಬಾ ನನ್ನ ಜೊತೆ. ಮಕ್ಕಳವ, ನನ್ನ ಸೊಸೆಗೆ ಭಾರಿ ಅನುಮಾನ ಬಂದಂಗೈತೆ. ಆದರೆ ರಶ್ಮಿ ಜೀವನದಲ್ಲಿ ಏನೇನೆಲ್ಲ ನಡೆದೈತೆ ಅಂತ ಆ ನಿಜ ನನಗೆ ಮಾತ್ರ ಗೊತ್ತಿರೋದು. ನಾನೀಗ ಹೇಳಲಿಲ್ಲ ಅಂದರೆ ತೆಪ್ಪಾಯ್ತದೆ. ಪಾರುಗೆ ಈ ವಿಷಯನ ಇವತ್ತೇ ಹೇಳಬೇಕು. ರಾಣಿ, ಸೋಮಣ್ಣ ಎಲ್ಲೋದ ಅಂತ ನೋಡ್ಕೊಂಡು ಬರ್ತೀನಿ. ರಾಣಿ, ಏನಾದರೂ ಬೇಕೇನಮ್ಮ?